ಈ ಒಂದು ಕಾನೂನು ಅರಿವು ಕಾರ್ಯಕ್ರಮವನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಏರ್ಪಡಿಸಿದ್ದೀರಿ. ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ವೀರಭದ್ರೇಶ್ವರ ಶಿಕ್ಷಣ ಸಂಸ್ಥೆಯ ಎಲ್ಲ ಗೌರವಾನ್ವಿತರು ಮೇಲ್ಗಡೆ ಇದ್ದಾರೆ. ಕಾಶಿನಾಥ್ ಪಾರ್ಶೆಟ್ಟೆ ಸಾಹೇಬ್ರೆ, ಚಂದ್ರಕಾಂತ್ ಡೇಟ್ನೆ ಸಾಹೇಬ್ರೆ, ಬಂಡೂರಾವ್ ಪಾಟೀಲ್ ಸಾಹೇಬ್ರೆ, ಮಲ್ಲಿಕಾರ್ಜುನ್ ದಬಾಲೆ ಸಾಹೇಬ್ರೆ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಿರಿಯರಿದ್ದಾರೆ. ಕಾಶಿನಾಥ್ ಕವಟೆ ಸಾಹೇಬ್ರೆ, ಸೂರ್ಯಕಾಂತ್ ಪಾರ್ಶೆಟ್ಟೆ ಸಾಹೇಬ್ರೆ, ಆತ್ಮೀಯರು, ಪತ್ರಕರ್ತರು ಮತ್ತು ಇದಕ್ಕೆ ಬಹಳಷ್ಟು ಇಂಟ್ರೆಸ್ಟ್ ತಗೊಂಡು ಅಭಿರುಚಿ ತಗೊಂಡು ಬಹಳ ದಿವಸಗಳಿಂದ ತಮ್ಮನ್ನು ನಾವು ಉದ್ದೇಶಿಸಿ ಮಾತನಾಡಬೇಕು, ಕಾನೂನು ಅರಿವು ಮೂಡಿಸಬೇಕು, ತಮ್ಮ ಹತ್ರ ಬಂದು ಏನಾದರೂ 4 ವಿಷಯಗಳನ್ನು ತಿಳಿಸ್ಬೇಕು ಅಂತಕ್ಕಂತಹ ಯಾವತ್ತೂ ಹಂಬಲವನ್ನು ಇಟ್ಕೊಂಡಿರ್ತಕ್ಕಂತಹ ರಾಜ್ಕುಮಾರ್ ಸರ್ ಅವರೇ, ವೀರಪ್ಪ ಪಾಂಚಾಳ್ ಸರ್, ಜಗನ್ನಾಥ್ ದೇಟ್ನೆ ಸರ್ ಅವರೇ, ಆತ್ಮೀಯರು, ಪ್ರತಿಯೊಂದರಲ್ಲಿಯೂ ಹುಲ್ಸೂರು ಹೆಂಗಿದೆ ಅಂತ ಹೇಳಿದ್ರೆ ಪತ್ರಕರ್ತರ ಮಾಧ್ಯಮರು ಅಂತಕೊಂಡು ಹೇಳಲ್ಲ ನಾವು. ಇಲ್ಲಿ ಹುಲ್ಸೂರಿಗೆ ಏನಾದರೂ ಒಂದು ಅವಶ್ಯಕತೆ ಬೇಕು ಅಂತ ಹೇಳಿದ್ರೆ ಅದು ಪತ್ರಿಕಾ ಮಾಧ್ಯಮ ಮಿತ್ರರಿಂದ. ಅವರು ಸೋಷಲ್ ವರ್ಕರಾಗಿ ಕೆಲಸ ಮಾಡ್ತಾರೆ, ಪತ್ರಿಕಾ ಬಾಂಧವರಾಗಿ ಕೆಲಸ ಮಾಡ್ತಾರೆ, ಮತ್ತು ಜನರಿಗೆ ಏನೇ ಸಮಸ್ಯೆಗಳಿದ್ದರೂ ಮೇಲ್ಗಡೆ ಮುಟ್ಟಿಸಿ ಆ ಹುಲ್ಸೂರಿಗೆ ಏನು ಬೇಕು ಅದನ್ನು ಬಹಳಷ್ಟು ಕಷ್ಟಪಟ್ಟು ಮೇಲ್ಗಡೆ ಮಾಹಿತಿಯನ್ನು ಕೊಟ್ಟು ಸರ್ಕಾರದ ಗಮನಕ್ಕಾಗಲಿ, ಎಲ್ಲರ ಗಮನಕ್ಕಾಗಲಿ, ರಾಜಕೀಯ ಮುಖಂಡರ ಗಮನಕ್ಕಾಗಲಿ ಪ್ರತಿಯೊಬ್ಬರ ಗಮನಕ್ಕೆ ತಂದು ಇಲ್ಲಿ ನಿಮ್ಮ ಹುಲ್ಸೂರನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮೇಲ್ಮಟ್ಟಕ್ಕೆ ಬೆಳೀಲಿಕ್ಕೆ ಅವಕಾಶ ಮಾಡಿರ್ತಕ್ಕಂತಹ ಆತ್ಮೀಯರಾಗಿರ್ತಕ್ಕಂತಹ ಶಿವರಾಜ್ ಕಪ್ಲೆ ಸಾಹೇಬ್ರೆ, ರಾಜ್ಕುಮಾರ್ ಹೊನ್ನಾಡಿ ಸರ್ ಅವರೇ, ಮತ್ತು ಬಸವರಾಜ್ ಕವಟೆ ಸರ್ ಅವರೇ, ಹಾಗೂ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಭಗವಂತ ದಾಸ್ ಕುಲಕರ್ಣಿ ಸರ್ ಅವರೇ, ಪಾರ್ಶೆಟ್ಟಿ ಗುರುಗಳೇ, ಹಾಗೂ ಗೌರವಾನ್ವಿತ ಎಲ್ಲ ನನ್ನ ಶಿಕ್ಷಕ ವೃಂದವೇ. ಸರ್ ಹೆಸರು ಆತ್ಮೀಯರಾಗಿರ್ತಕ್ಕಂತಹ ಪರಶುರಾಮ್ ಸರ್ ಅವರೇ. ನನ್ನ ಊರು ಹಾಗೂ ಮುದ್ದೇಬಿಹಾಳಕ್ಕೆ ಅತಿ ಆತ್ಮೀಯ ಸಂಬಂಧ ಇದೆ. ಮುದ್ದೇಬಿಹಾಳ್, ಬಸವನ ಬಾಗೇವಾಡಿ, ಬಸವ ಕಲ್ಯಾಣ ಈ 3 ಏನಪ್ಪ ಅಂತಂದರೆ ಅಣ್ಣ ಬಸವಣ್ಣನ ನಾಡ್ದದು. ಅಲ್ಲಿ ಬಸವನ ಬಾಗೇವಾಡಿ, ಮುದ್ದೇಬಿಹಾಳ್ ಅವ್ರದ್ದು ಜನ್ಮಸ್ಥಳ ಇದ್ದರೆ, ಇಲ್ಲಿ ಹುಲ್ಸೂರು ಮತ್ತು ಬಸವ ಕಲ್ಯಾಣ ಅಂದರೆ ಇದು 2 ಕೂಡಿ ಇರ್ತಕ್ಕಂತಹ ತಾಲೂಕು ಬಸವ ಕಲ್ಯಾಣ ಮತ್ತು ಹುಲ್ಸೂರು. ಇದು ಅಣ್ಣ ಬಸವಣ್ಣನ ಕರ್ಮಭೂಮಿ. ಇಂತಹ ಒಂದು ನಾಡಿನಿಂದ ಅವರು ಬಂದಿದ್ದಾರೆ. ನಾನು ಅಲ್ಲೇ ಹತ್ತಿರ ಇರ್ತಕ್ಕಂಥವನು. ಭಾಷೆಯಲ್ಲಿ ನೀವು ಸೇಮ್ ಇದ್ದೀವಿ, ಆದರೆ ಬೀದರ್ ಭಾಷೆಯಲ್ಲಿ ಸ್ವಲ್ಪ ಬದಲಾವಣೆ ಇದೆ. ನನ್ನೆಲ್ಲ ಪ್ರೀತಿಯ ಮುದ್ದು ಮಕ್ಕಳೇ, ಇವತ್ತಿನ ದಿವಸ ನನಗೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ, ಯಾಕಂತ ಹೇಳಿದ್ರೆ ಇಂತಹ ಒಂದು ಕಾನೂನು ಅರಿವು, ಕಾನೂನಿನ ಬಗ್ಗೆ